ತಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಹುಡುಗಿರ್ ನೋಡೋದಕ್ಕೆ ಕ್ಯೂಟ್ ಆಗಿರ್ಬೇಕು, ಬಬ್ಲಿ ಆಗಿರ್ಬೇಕು, ಬೆಳ್ಳಗಿರ್ಬೇಕು, ಚೆನ್ನಾಗಿರ್ಬೇಕು ಅನ್ಕೋತಾರೆ. ಮನ್ಸಲ್ಲಿ ಮನೆ ಮುರಿಯೋ ಯೋಚನೆ ಇಟ್ಕೊಂಡು ಹೊರಗಡೆ ಸುಸಂಸ್ಕೃತಿ ತರ ಸೀರೆ ಉಟ್ಕೊಂಡ್ರೆ ಸಮಾಜದ ಕಣ್ಣಿಗೆ ಸಭ್ಯತೆ. ಇನ್ನ ನಂತರ ಬೇರೆ ತರ ಬಟ್ಟೆ ಹಾಕೊಂಡ್ರೆ ಬಜಾರಿ. ಸಮಾಜದ ದೃಷ್ಟಿಲಿ ಪ್ರೀತಿ ಮಾಡೋದಕ್ಕೆ ಮದುವೆ ಆಗೋದಕ್ಕೆ ಬಜಾರಿಗಳಾಗ್ಬರಲ್ಲ ಕಣ್ರಿ. ಅಂದ್ರೆ ಏನಿವಾಗ ಸೀರೆ ಉಟ್ಕೊಳ್ಳೋರು ಮನೆ ಆಳ್ರು ಅಂತಾನ? ಅಯ್ಯೋ, ನಾನೆಲ್ಲಿ ಹಾಗಂದೆ ಭಾವ. ಸೀರೆ ಉಟ್ರು ಪ್ಯಾಂಟಿ ಶರ್ಟ್ ತೊಟ್ರು ಮನ್ಸಿಗೆ ಪ್ರಾಮುಖ್ಯತೆ ಕೊಡ್ಬೇಕು, ರೂಪಕ್ಕಲ್ಲ ಅಂತಂದೆ. ಒಳ್ಳೇದು ಕೆಟ್ಟದ್ದು ಎಲ್ಲರಲ್ಲೂ ಇರುತ್ತೆ ಕಣ್ರಿ. ಕೆಲವರಲ್ಲಿ ಜಾಸ್ತಿ ಇರುತ್ತೆ, ಕೆಲವರಲ್ಲಿ ಕಡಿಮೆ ಇರುತ್ತೆ ಅಷ್ಟೇ. ಎಲ್ರಿಗೂ ಥ್ಯಾಂಕ್ಸ್. ನನ್ನ ಹೆಸರು ಬರುತ್ತೆ ಅಂತ ಗೊತ್ತಿರಲಿಲ್ಲ. ನನಗೆ ತೋಚಿದ್ದನ್ನೆಲ್ಲ ಮಾತಾಡ್ಬಿಟ್ಟೆ. ಇಷ್ಟು ಹೊತ್ತು ನನ್ನ ಮಾತನ್ನು ಕೇಳಿಸ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಸಖತ್ತಾಗಿ ಮಾತಾಡ್ರಿ ಸತ್ಯ ಅವರೇ. ನಿಮ್ಮ ಮಾತನ್ನು ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ. ನೀವು ಮಾತ್ರ ಡಿಫ್ರೆಂಟು ಅಂತ ಅನ್ಕೊಂಡ್ರೆ ನಿಮ್ಮ ಪರ್ಸ್ನಾಲಿಟಿನೂ ಡಿಫ್ರೆಂಟು. ಆಹಾ, ಏನು ಪರ್ಸ್ನಾಲಿಟಿನೋ ಏನೋ. ಪಾಪ ಮಾಡಿದ್ರೆ ಮಾತ್ರ ಇಂಥವ್ರು ಗಂಟು ಬೀಳಕ್ಕೆ ಸಾಧ್ಯ. ತುಂಬ ಚೆನ್ನಾಗಿ ಮಾತಾಡಿದೆ ಕಣಮ್ಮ. ಅಲ್ಲಿಗೆ ಸತ್ಯ ಮಾತ್ರ ಅಲ್ಲ, ಅಮೂಲ್ ವಿನ್ನು ಲವ್ ಮಾಡ್ತಿದ್ದ ಅಂತ ಗೊತ್ತಾಯ್ತಲ್ಲ, ಮತ್ತೆ ಯಾಕೆ ಸುಮ್ಮನೆ ಇರಬೇಕು? ಬಂದ್ರು ಏನಾದರೂ ಮಾಡೋಣ. ಏನು ಮಾಡಬೇಕು? ಅಮೂಲ್ ವಿಗೆ ಸತ್ಯ ಏನು ಅಂತ ಗೊತ್ತಾಗಬೇಕು. ನೀನು ಲವ್ ಮಾಡಿದ್ದು ಸತ್ಯನ, ನೀನು ಇಷ್ಟಪಟ್ಟಿದ್ದು ಸತ್ಯನ ಗುಣ. ನೀನು ಅವತ್ತು ದಿವ್ಯಾಕ ನೋಡಿದ್ದು ಬೈ ಮಿಸ್ಟೇಕು. ಅವತ್ತು ಮಂಗಳಮುಖಿಗೆ ಹೆಲ್ಪ್ ಮಾಡಿದ್ದು ಸತ್ಯ ದಿವ್ಯಕ ಅಲ್ಲ ಅಂತ ಹೇಳಬೇಕು. ಅದು ನಮಗೆ ಗೊತ್ತು ಕಣೋ, ಆದರೆ ಅದು ನಾವು ನಂಬ್ತಾನ? ಸತ್ಯ ಅದೇ ಅಲ್ವಾ, ನಂಬಲೇಬೇಕು. ಹಾಗಂತ ನೀನು ಹೇಳ್ತಿದ್ಯಾ ಕಣೋ. ಆದರೆ ಈಗೀಗ ಸತ್ಯನ ಕಂಡ್ರೆ ಅಮೂಲ್ ಬೇಬಿಗೆ ಆಗ್ತಾನೆ ಇಲ್ಲ. ಇದನ್ನೆಲ್ಲ ಹೋಗಿ ಅವನ ಹತ್ರ ಹೇಳಿದ್ರೆ ನಾವು ಸುಮ್ಮನೆ ಡ್ರಾಮಾ ಮಾಡ್ತಿದ್ದೀವಿ ಅಂತ ಅನ್ಕೋತಾನೆ. ತಿಳ್ಸಲ್ಲ ಕಂಡ್ರು, ಇಷ್ಟು ದಿನ ಸತ್ಯನ ಜೊತೆ ಓಡಾಡಿದ್ದೇನೆ. ಸಚ್ಚಿನ ಇಷ್ಟು ಅರ್ಥ ಮಾಡ್ಕೊಂಡಿರಲ್ವಾ? ಲವ್ ಅರ್ಥ ಮಾಡ್ಕೊಂಡಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಿತ್ತೇನೋ? ಅವ್ನು ಸಚ್ಚಿನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೇನೆ. ದಿವ್ಯಕ್ಕ ಅವನು ಅನ್ಕೊಂಡಷ್ಟು ಒಳ್ಳೆಯವಳಲ್ಲ. ಇಷ್ಟಪಟ್ಟಿರೋ ಸಚ್ಚಿನ ಮದ್ವೆ ಆಗೋ ಅಂತ ಕೇಳ್ಕೊಳ್ಳೋಣ. ಲವ್ ಸುಮ್ಮನೆ ಲೂಸ್ ಥರ ಮಾತಾಡಬೇಡ, ಇದೆಲ್ಲ ಆಗೋ ಮಾತಲ್ಲ. ಯಾಕಾಗಲ್ಲ? ಇಷ್ಟು ದಿನ ಇದೆಲ್ಲ ವಿಧಿ ಆಟ ಅಂತ ನೀನೇ ಹೇಳ್ತಿದ್ದೆ. ಸತ್ಯ ಅಮೂಲ್ ಬೇಬಿ ಒಂದಾಗಬೇಕು ಕಣ್ರು, ಅದೇ ವಿಧಿ. ನಾವೆಲ್ಲರೂ ಅವರಿಬ್ರು ಒಂದಾಗಬೇಕು ಅಂತ ಓಡಾಡ್ತಿದ್ವಲ್ವಾ, ಅದಕ್ಕೆ ವಿಧಿನೇ ಕೊಡೋ ಕಾರಣ. ನನ್ನ ಮನಸ್ಸು ಹೇಳ್ತಿದೆ ಸತ್ಯ ಅಮೂಲ್ ಬೇಬಿ ಮದುವೆ ಆಗುತ್ತೆ. ಬಂಡ್ರೋ ಏನಾದರೂ ಒಂದು ಮಾಡೋಣ, ಅವರಿಬ್ರು ಒಂದು ಮಾಡೋಣ ಕಣ್ರೋ. ಲೋ ಇನ್ನ ಏನೋ ಯೋಚನೆ ಮಾಡ್ತಿದ್ಯಾ? ಕಾಕ್ರೋಚ್, ನಮ್ಗೆ ಇದಕ್ಕಿಂತ ಒಳ್ಳೆ ಚಾನ್ಸ್ ಸಿಗಲ್ಲ ಕಣೋ.
ಈಗ ನಾವು ಸೋತೋದ್ರೆ ಸತ್ಯ ಜೀವನ ಪೂರ್ತಿ ನೋವು ತಿಂತಾಳೆ. ಇದು ಸತ್ಯನ್ ಬದುಕಿನ ಪ್ರಶ್ನೆ ಕಣ್ಣು. ಇದು ಒಂದ್ಸಲ ಮನ್ಸು ಮಾಡೋಣ ಕಣ್ರು. ಇದ್ರಲ್ಲಿ ನಾವು ಗೆದ್ರೆ ಸತ್ಯನ್ ಪ್ರೀತಿ ಸಿಗುತ್ತೆ. ಅವಳು ಚೆನ್ನಾಗಿರ್ತಾಳೆ ಕಣ್ರು. ಹೌದು ಕಣ್ರೋ, ನನಗೂ ಅಮ್ಮಾಟ ಹೇಳ್ತಿರು ಸರಿ ಅನಿಸ್ತಿದೆ. ಹೌದು ಕಾಕ್ರೋಚ್, ಅವರೆಲ್ಲ ಹೇಳ್ತಾರೆ ಸರಿಯಾಗೇ ಇದೆ. ಇದೇ ನಮ್ಮ ಪಾಲಿನ ಕೊನೆ ಪ್ರಯತ್ನ ಅಂತ ಮಾಡಿಬಿಡೋಣ. ಸರಿ ನಡೀರೋ, ಅದೇನಾಗುತ್ತೋ ಆಗಲಿ, ಅದನ್ನು ನೋಡೇ ಬಿಡೋಣ. ಇದರಿಂದ ಸತ್ತಿನ ಲೈಫ್ಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ ಈ ಪ್ರಯತ್ನನೂ ಮಾಡೇ ಬಿಡೋಣ. ಬನ್ನಿ. ಎಲ್ಲಿ ಹೊರಟಿದ್ದೀರಾ? ಸತ್ಯ, ಅದು ಅಮೂಲ್ ಬೇಬಿ ಜೊತೆ ಮಾತಾಡೋದಕ್ಕಾ? ನಾನೆಲ್ಲ ಕೇಳಿಸ್ಕೊಂಡೆ. ಅವನ ಹತ್ರ ಹೋಗಿ ಏನ್ ಹೇಳ್ತೀರಾ? ನೀನ್ ಲವ್ ಮಾಡಿದ ಸತ್ಯನ್ನ ಅವಳನ್ನೇ ಮದ್ವೆ ಆಗೋ ಅಂತನಾ? ಹಾಗೆ ಹೇಳಬೇಕಲ್ವ ಸತ್ಯ, ಅದೇ ತಾನೇ ನಿಜ. ಅವನಿಗೆ ಲವ್ ಆಗಿದೆ ನಿನ್ ಮೇಲೆ. ನಿಜವಾಗ್ಲೂ ಮದುವೆ ಆಗ್ಬೇಕಾಗಿರೋದು ನೀನು ಮತ್ತೆ ಅಮೂಲ್ ಬೇಬಿ. ಈಗ ನಮ್ಮನ್ನು ತಡಿಬೇಡ ಸತ್ಯ, ಇದರಿಂದ ನಿಜವಾಗ್ಲೂ ನಿನ್ಗೆ ಒಳ್ಳೇದಾಗುತ್ತೆ. ಅಂದ್ರೆ ನೀವೆಲ್ರೂ ಸೇರಿ ದಿವ್ಯಕ್ಕನ್ ಮದ್ವೆನ ಮುರಿಯಕ್ ಹೊರಟಿದ್ದೀರಾ ಅಂತ ಆಯ್ತು. ಅವಳು ಈ ಮದ್ವೆಗೆ ಒಪ್ಕೊಂಡಿರೋದು ನಿನ್ನ ಒತ್ತಾಯಕ್ಕೆ, ನಿನ್ನ ಭಯಕ್ಕೆ. ಅವಳು ಪ್ರೀತಿಸ್ತಿರೋದು ಬಾಲುನ್ನ. ಸತ್ಯ, ಅಮೂಲ್ ಬೇಬಿನ ಪ್ರೀತಿಸ್ತಾ ಇರೋದು ನೀನು. ಅಮೂಲ್ ಬೇಬಿನೂ ಅಷ್ಟೇ ನಿನ್ನೆ ಪ್ರೀತಿಸ್ತಾ ಇದ್ದಾನೆ. ಆದರೆ ಅದು ಅವನಿಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಅದನ್ನ ಅರ್ಥ ಮಾಡ್ಸೋಕ್ಕೆ ಹೋಗ್ತಿದ್ದೀನಿ, ಅರ್ಥ ಮಾಡ್ಸೇ ಬರ್ತೀನಿ. ನೀವೇನಿಲ್ಲಿ? ಪ್ರೋಗ್ರಾಮ್ ಎಲ್ಲ ಚೆನ್ನಾಗಾಯ್ತಾ? ಊಟ ಮಾಡಿದ್ರಾ? ಏನೂ ತೊಂದರೆ ಆಗಲಿಲ್ಲ ತಾನೇ? ತೊಂದರೆನಾ ನಮಗ? ಅಯ್ಯೋ, ಅದೆಲ್ಲ ಏನೂ ಇಲ್ಲ ರಾಯ್ರೆ. ನಾವು ಅಂದ್ಕೊಂಡಿದ್ದಕ್ಕಿಂತ 1 ಪಟ್ಟಲ್ಲ 1000 ಪಟ್ಟು ಜಾಸ್ತಿ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಇರೋನೊಬ್ಬನ ಮಗ, ಎಲ್ಲ ಚೆನ್ನಾಗಾಗಬೇಕು ಅಂತ ನಮ್ಮ ಆಸೆ. ಹೌದು, ನೀವೇನಿಲ್ಲಿ? ಈಗಾಗಲೇ ಹೊತ್ತಾಗಿದೆ, ಬೆಳಿಗ್ಗೆ ಮದುವೆ ಇದೆ, ಬೇಗ ಹೋಗಿ ಮಲ್ಕೊಳ್ಳಿ. ರಾಯ್ರೆ, ಅದು ಒಂದು ಮುಖ್ಯವಾದ ವಿಷಯ ಇತ್ತು. ಅದನ್ನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಬಂದ್ವಿ. ಮುಖ್ಯವಾದ ವಿಷಯನ? ಏನು ತಾಯಿ ಇದು? ಏನು ಯೋಚನೆ ಮಾಡ್ತಾ ಇದ್ದೀರಾ?
ಅದೇನು ಅಂತ ಹೇಳಿಮ್ಮ. ಅದು ನಮ್ಮ ಕಡೆಯಿಂದ ಒಂದು ತಪ್ಪಾಗೋಗಿದೆ ರಾಯ್ರೆ. ನೀನೇ ನನ್ನ ಪ್ರಾಬ್ಲಮ್ಮು, ನೀನೇ ನನ್ನ ಸೊಲ್ಯೂಷನ್ನು. ಈ ಥರ ಮಾತಾಡಿದ್ರೆ ಯೂಸ್ ಇಲ್ಲ. ಕೆಲಸ ನೋಡ್ಕೋ. ನೋಡ್ತಾನೆ ಇದ್ದೀನಲ್ಲ. ನಾನು ನಿನ್ನ ಕೆಲಸನಾ? ನೀನೇ ನನ್ನ ಪ್ರಾಜೆಕ್ಟು. ಆ ಪ್ರಾಜೆಕ್ಟ್ ಚೆನ್ನಾಗಾಗಬೇಕು ಅಂತಂದರೆ ಅದ್ರ ಮೇಲೆ ಕೆಲಸ ಮಾಡಬೇಕಲ್ವಾ? ನಿನ್ನ ಹತ್ರ ನಾನ್ ಸೆನ್ಸ್ ಮಾತಾಡ್ಕೊಂಡು ಕೂತ್ಕೊಳ್ಳೋಕೆ ನಂಗೆ ಟೈಮ್ ಇಲ್ಲ. ದಯವಿಟ್ಟು ನಾನು ಬಿಟ್ಬಿಡು. ಬಿಡಲ್ಲ. ಏನು ಮಾಡ್ತೀಯಾ? ಕಲೆಕ್ಟರ್ ಸಾಹೇಬ್ರಿಗೆ ಸ್ಟೇಜ್ ಮೇಲೆ ಕರೆದು ಕೆಲಸ ಕೊಟ್ಟೆ ಅಂತ ಕೋಪನಾ? ಮತ್ತೇನಕ್ಕೆ ಕರಿಬೇಕಾಯ್ತು ನನ್ನ? ಮತ್ತೆ ಅವೆಲ್ಲ ಸಿಕ್ದಾಗ ನೀನು ಮಾತಾಡಿಸ್ತಿಲ್ಲ, ಅದಕ್ಕೆ ಸ್ಟೇಜ್ ಮೇಲೆ ಕರೆದು ನನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡೆ. ಹೆಂಗೆ ನಾವು? ಈ ಗಿಮಿಕ್ಸ್ ಎಲ್ಲ ನನ್ನ ಹತ್ರ ವರ್ಕ್ ಆಗಲ್ಲ. ಸ್ಟೇಜ್ ಮೇಲೆ ಎಲ್ಲರೂ ಮುಂದೆ ನಿಂಗೆ ಅವಮಾನ ಆಗ್ಬಾರ್ದಂತಾನೆ ಸುಮ್ಮನೆ ಇದ್ದಿದ್ದು ನಾನು. ನಿನಗೆ ಅವಮಾನ ಆಗ್ಬಾರ್ದಂತಾನೆ ಸುಮ್ಮನೆ ಇದ್ದಿದ್ದು. ಏನಾಯ್ತೀಗ? ನನ್ನ ಮಾನ ಅವಮಾನದ ಬಗ್ಗೆ ಎಷ್ಟು ಕೇರ್ ಅಲ್ಲ ನಿಂಗೆ. ನನಗೆ ಸಾಕು. ಯಪ್ಪ, ನಿನಗೆ ಎಷ್ಟು ಸಲ ಹೇಳಲೆ ನನಗೆ ಇದೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ? 1000 ಸಲ ಹೇಳಿಲ್ವಾ ನಿನಗೆ? ಆದರೂ ಏನಕ್ಕೆ ಹಿಂದೆ ಬಿದ್ದಿದ್ಯಾ? ನನಗೂ ನೀನೇ ನನ್ನ ಹಿಂದೆ ಬರಬೇಕು ಅಂತ ಆಸೆ. ಆದರೆ ಏನು ಮಾಡೋದು, ನೀನು ಕೇರೇ ಮಾಡಲ್ಲ. ಅದಕ್ಕೆ ನಾನೇ ನಿನ್ನ ಹಿಂದೆ ಬರ್ತಿದ್ದೀನಿ. ಕೋಪ ಬಂದರೆ ಒಳ್ಳೆ ಟೊಮೆಟೊ ಥರ ಕಾಣಿಸ್ತೀಯ. ಕೆಂಪಗೆ. ಡೋಂಟ್ ಟಚ್ ಮೀ. ತಾಳಿ ಕಟ್ಟದ ಮೇಲೂ ಹೀಗೆ ಹೇಳ್ತೀಯಾ? ಶಾಕ್ ಹೊಡಿಯುತ್ತೆ. ಅದಲ್ಲ, ಅದು ನಾನು ಏನು ಹೇಳಕ್ ಬಂದೆ ಅಂದರೆ, ಕಾಲೇಜ್ ಡೇಸಲ್ಲೇ ನಾನು ನಿನ್ನನ್ನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನೀನೇ ಪಕ್ಕದಲ್ಲಿರೋ ಪಾರ್ಕಿಗೆ ಬಂದು ಪ್ರಪೋಸ್ ಮಾಡೋಕ್ಕೆ ರೆಡಿ ಇರಲಿಲ್ಲ. ಕಾಲೇಜ್ ಮುಗಿದ್ಮೇಲೆ ಮತ್ತೆ ಎಲ್ಲಿ ನೀನು ಸಿಗೋದಿಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ ನೋಡು, ಆ ದೇವರು ಈ ಮದುವೆ ರೂಪದಲ್ಲಿ ನಿನ್ನ ಒಂದು ಮಾಡಿದ್ದಾನೆ. ಸಾಕು ನೀನು ಲೂಸ್ ಟಾಕ್ಸು. ಇದು ಡೆಸ್ಟಿನಿ ಕಲೆಕ್ಟರ್ ಸಾಹೇಬ್ರೆ. ಇಲ್ಲ ಅಂದರೆ ನಾವಿರು ಮತ್ತೆ ಸಿಗಕ್ಕಾಗ್ತಿತ್ತಾ? ನಿನ್ನ ಹಣೆಯಲ್ಲಿ ಆ ದೇವರು ನನ್ನ ಹೆಸರು ಕೆತ್ತು ಕಳಿಸಿದಾನೆ. ಯಾವನೂ ಚೇಂಜ್ ಮಾಡೋಕ್ಕಾಗಲ್ಲ. ನಿನಗೆ ಕನ್ನಡ ಬರುತ್ತಾ? ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗುತ್ತಾ? ನನ್ನ ಗುರಿ ಬೇರೆ ಇದೆ, ಅದು ನನಗೆ ಇಂಪಾರ್ಟೆಂಟು. ಅಲ್ಲಿವರೆಗೂ ಇದು ಯಾವುದ್ರ ಬಗ್ಗೆನೂ ನಾನು ಗಮನ ಕೊಡಲ್ಲ. ಡ್ಯೂ ಯು ಅಂಡರ್ಸ್ಟ್ಯಾಂಡ್? ಅಯ್ಯೋ, ಗುರಿ ಪಾಡಂಗ್ ಗುರಿ ಸಾಕ್ಸಿದ್ರೆ ಆಯ್ತು ಬಿಡಪ್ಪ. ನಾನು ಅದಕ್ಕೆ ಅಡ್ಡಿ ಬರಲ್ಲ. ನೋಡು, ಈ ಲವ್ ಒಂಥರ ಗೌರ್ಮೆಂಟ್ ಸೈಟ್ ಬುಕ್ ಮಾಡೋ ಥರ. ಒಂದು ಅಪ್ಲಿಕೇಶನ್ ಹಾಕಿ ಸುಮ್ಮನೆ ಬಿಡಬೇಕು. ಅದ್ರ ಪಾಡಂಗ್ ಅದು ಪ್ರೊಸೆಸ್ ಆಗ್ತಾ ಹೋಗ್ತಾ ಇರುತ್ತೆ. ಆ ಗ್ಯಾಪಲ್ಲಿ ಗುರಿ, ತರಕಾರಿ, ಚುರುಮುರಿ, ಅದು ಇದು ಅಂತ ಎಲ್ಲ ನೋಡ್ಕೋಬೋದು. ಮುಂದೊಂದು ದಿನ ಸೈಟ್ ಅಲಾಟ್ ಆದಮೇಲೆ ಆರಾಮಾಗಿ ಸಂಸಾರ ಮಾಡ್ಬೋದು. ಕಮಿಟ್ ಆಗಿಬಿಡೋಣ. ಓ, ಆಮೇಲೆ ನೋಡ್ಕೊಳ್ಳೋಣ. ತಲೆ ಕೆಡಿಸ್ಕೋಬೇಡ. ಕರ್ಮ ಕಾಂಡ, ನಿನಗೆ ಬುದ್ಧಿ ಹೇಳ್ತೀನಲ್ಲ. ನಾನ್ ಸೆನ್ಸ್. ಎಲ್ಲ ಹೋಗ್ತಿದ್ಯಾ? ಈ ಋತುವಿಂದ ದೂರ ಆಗಕ್ಕೆ ಸಾಧ್ಯನೇ ಇಲ್ಲ. ನೋಡ್ತಾ ಇರು, ಮುಂದೊಂದು ದಿನ ನನ್ನ ಹತ್ರಕ್ಕೆ ಬಂದು ಮಂಡಿ ಊರಿ, ಋತು ನೀನು ಬಿಟ್ಟಿರೋದಕ್ಕಾಗದೇ ಇಲ್ಲ ಅಂತ ಗೋಗರಿತ್ಯ. ಹಾಗೆ ಮಾಡ್ತೀನಿ. ಅಕಸ್ಮಾತ್ ನೀನು ಬಂದಿಲ್ಲ ಅನ್ಕೋ, ಹಣ್ಣನ್ನು ಮುತ್ಕಿ ಆಗೋವರೆಗೂ ಕಾಯ್ತೀನಿ. ನಂದೊಂಥರ ಶಬರಿ ಪ್ರೇಮ ಇದ್ದಂಗೆ, ಸ್ಟ್ರಾಂಗ್ ಆ್ಯಂಡ್ ಪವರ್ಫುಲ್. ಯಾವುದಕ್ಕೂ ಜಗ್ಗಲ್ಲ, ಕುಗ್ಗಲ್ಲ. ಅರ್ಥ ಆಯ್ತೇನೋ? ಪೆದ್ಮುಂಡದೆ. ಏನ್ರು ಅನ್ಕೊಂಡಿದ್ದೀರಾ ನೀವು? ಇಷ್ಟು ಕಷ್ಟಪಟ್ಟು ಮಾಡಕ್ ಹೊರಟಿರೋ ಮದ್ವೆನ ಮುರಿಯಕ್ಕೆ ಹೊರಟಿದ್ದೀರಾ? ನನ್ನ ಹುಡುಗರೇನ್ರೋ ನೀವು? ಅಕ್ಕನ ಮದುವೆ ಆಗ್ಬೇಕು, ಅವಳು ಕಾರ್ತಿಕ್ ಒಂದಾಗ್ಬೇಕು, ಅವಳು ದೊಡ್ಡ ಮನೆ ಸೊಸೆ ಆಗ್ಬೇಕು ಅಂತ ನಾನ್ ಕನ್ಸ್ ಕಾಣ್ತಿದ್ರೆ ನನ್ ಕನ್ಸಿಗೆ ಬೆಂಕಿ ಇಡ್ತಾ ಇದ್ದೀರಲ್ರೋ. ನಿನ್ನ ಲೈಫ್ ಬಗ್ಗೆನೇ ಯೋಚನೆ ಮಾಡ್ತಿದ್ವಿ. ಏನ್ ನನ್ನ ಲೈಫು? ಏನ್ ನನ್ನ ಲೈಫು ಅಂತ? ನನ್ನ ಲೈಫ್ ಬಗ್ಗೆ ಯೋಚನೆ ಮಾಡೋದಕ್ಕೆ ನನಗೆ ಪುರ್ಸತ್ತಿಲ್ಲ. ನಿಮ್ಗಳ್ದೇನ್ರೋ ಮಧ್ಯದಲ್ಲಿ? ನಾನ್ ನಿಮ್ಗೆ ಏನ್ ಹೇಳ್ತೀನೋ ಅಷ್ಟು ಮಾಡಿ ಸಾಕು. ಅಮೂಲ್ ಬೇಬಿ ಹತ್ರ ಹೋಗಿ ಏನ್ ಸತ್ಯ ಹೇಳ್ತೀರಾ?
ದಿವ್ಯಕ್ಕ ಬಾಲ ಪ್ರೀತಿಸ್ತಿದ್ದಾರೆ, ದಿವ್ಯಕ್ಕ ಬಾಲನ್ ಜೊತೆ ಓಡ್ ಹೋಗೋದಕ್ಕೆ ರೆಡಿ ಆಗಿದ್ದಾಳೆ ಅಂತನಾ? ಇದನ್ನೆಲ್ಲ ಮಾಡಿದ್ರೆ ನೀವು ನನ್ಗೆ ಉಪಕಾರ ಮಾಡಲ್ಲ, ನನ್ನ ಲೈಫ್ಗೆ ಅಪಕಾರ ಮಾಡ್ತೀರಾ. ನಮ್ಮ ಮನೆ ಮಾನ ಮರ್ಯಾದೆನ 3 ಕಾಸಿಗೆ ಹರಾಜ್ ಹಾಕ್ಬೇಕು ಅಂತಿದ್ದೀರಾ. ಈಗಾಗ್ಲೇ ಒಂದ್ಸಲ ನಿಂತಿರೋ ಮದ್ವೆನ ಮತ್ತೆ ನಿಲ್ಲಿಸ್ಬೇಕಂತಿದ್ದೀರಾ. ಅಷ್ಟಕ್ಕೂ ಆ ಬಾಲ ಇಂಥವ್ನು ಅಂತ ನಿಮ್ಗೆ ಗೊತ್ತಿದೆ ತಾನೆ. ಅಂತವನ್ ಜೊತೆ ಮದ್ವೆ ಆದ್ರೆ ಅಕ್ಕ ಚೆನ್ನಾಗಿರ್ತಾಳ? ಅವಳ ಬದುಕನ್ನ ನಾನೇ ಹಾಳು ಮಾಡ್ಬೇಕು ಅಂತೀರಾ? ನನಗ್ ದಿವ್ಯಕ್ಕನ್ ಸುಖ ಸಂತೋಷನೇ ಮುಖ್ಯ, ಈ ಮದ್ವೆನೇ ಮುಖ್ಯ. ಅದಕ್ಕೆ ಯಾವನಾದ್ರೂ ಅಡ್ಡ ಬಂದ್ರೆ ನಾನ್ ಮಾತ್ರ ಸುಮ್ಮನಿರಲ್ಲ. ಇದೇ ಕೊನೆ, ಇದ್ರ ಬಗ್ಗೆ ನಾನು ಇನ್ನೊಂದ್ಸತಿ ಮಾತಾಡಲ್ಲ. ಅರ್ಥ ಆಗಿದೆ ಅಂದ್ಕೋತೀನಿ. ಏನೋ ಮಗ, ಸತ್ಯ ಈಗ ಹೇಳ್ಬಿಟ್ಲು, ಈಗೇನೋ ಮಾಡೋದು? ಅವಳು ಏನಾದರೂ ಹೇಳಲಿ ಬಿಡೋ, ಆದರೆ ಆ ಅಮೂಲ್ ಬೇಬಿ ಜೊತೆ ಸತ್ಯನ ಮದುವೆ ಆಗಲೇಬೇಕು. ಆ ದೇವ್ರಿದ್ದಾನೆ ಅನ್ನೋದು ನಿಜಾನೇ ಆದರೆ ಸತ್ಯ ಮತ್ತೆ ಅಮೂಲ್ ಬೇಬಿ ಮದುವೆ ನಡೆಯುತ್ತೆ. ಮದುವೆಗಿಂತ ಮುಂಚೆ ಅದನ್ನು ನಿಮ್ಮ ಹತ್ರ ಹೇಳ್ಕೊಂಡು ಭಾರ ಕಳ್ಕೊಳ್ಳೋಣ ಅಂತ ಬಂದಿದ್ದೀವಿ. ಏನು ಹೇಳ್ತಿದ್ದೀರಾ ನೀವು? ಏನು ಹೇಳಿ ಅಮ್ಮ? ಅದು ನಾವು ಒಂದು ವಿಷಯನ ನಿಮ್ಮಿಂದ ಮುಚ್ಚಿಟ್ಬಿಟ್ಟಿದ್ದೀವಿ. ಪಾಪ ಪ್ರಜ್ಞೆ ನಮ್ಮನ್ನು ಕೊಲ್ತಾ ಇದ್ದಾರಾ ಇದೆ. ನೋಡಿ, ಏನೇನೋ ಒಗಟಾಗಿ ಮಾತಾಡಿ ನಮಗೆ ಟೆನ್ಷನ್ ಕೊಡಬೇಡಿ. ಅದೇನು ಅಂತ ಹೇಳಿ ಅಮ್ಮ. ಮೊದಲು ಸತ್ಯನ ವಿಚಾರ ಮುಚ್ಚಿಟ್ವಿ. ಅದು ಗೊತ್ತಾದಾಗ ಸೀತಮ್ಮ ಮದುವೆನೇ ನಿಲ್ಲಿಸ್ಬಿಟ್ರು. ಆಗಿದ್ದಾಗೋಯ್ತು, ಈಗ ಮತ್ತೆ ಅದರ ವಿಚಾರ ಯಾಕಮ್ಮ? ಮದುವೆ ನಡೀತಾ ಇದೆಯಲ್ಲ. ನೋಡಿ, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಿಸು ಅಂತಂತ ಹೇಳ್ತಾರೆ. ನೀವು ಹೇಳಿರೋದು ಒಂದೇ ಒಂದು ಸುಳ್ಳು ತಾನೇ? ಒಂದೆಲ್ಲ ಇದೆ, 2. ಎರಡು ಸುಳ್ಳ? ಇನ್ನೊಂದು ಸುಳ್ಳು ಯಾವುದಮ್ಮ? ಅದು ದಿವ್ಯನ ಜಾತಕ ಇದೆ. ಕಾರ್ತಿಕ್ ಜೊತೆ ಹೊಂದಿಕೆ ಆಗಿರೋದು ದಿವ್ಯನ ಜಾತಕ ಅಲ್ಲ. ಏನು ಹೇಳ್ತಾ ಇದ್ದೀರಮ್ಮ? ಅವತ್ತು ನಮ್ಮ ಮನೆಗೆ ಬಂದು ಜಾತಕ ತಗೊಂಡು ಹೋದ್ರಿ. ಅದನ್ನು ಕಾರ್ತಿಕ್ ಜಾತಕದ ಜೊತೆ ಗುರುಗಳು ತಾಳೆ ಮಾಡಿ ನೋಡಿದಾಗ ಅದು
ಮೊದಲನೇ ಮಗು ಜಾತಕ ಅಲ್ಲ ಅಂತ ಹೇಳಿದ್ರು. ಹೌದು. ಅವತ್ತು ಗುರುಗಳು ಹೇಳಿದ್ದು ನಿಜ ರಾಯ್ರೆ. ಇನ್ಯಾರದು ಜಾತಕ? ಅದು ಸತ್ತಿನ ಜಾತಕ ಆಗಿತ್ತು. ಕಾರ್ತಿಕ್ ಜೊತೆ ಹೊಂದಿಕೆ ಆಗಿದ್ದು ನಮ್ಮ ಸತ್ತಿನ ಜಾತಕ.